ವೆಲ್ಕಮ್ ಟು ಜ್ಞಾನ ಸಿಂಚನ ಕ್ಲಾಸಸ್ ಧಾರವಾಡ. ಆತ್ಮೀಯ ಸ್ನೇಹಿತರೆ, ಈಗಾಗಲೇ ನಾನು ಗ್ರೂಪಿಗೆ ಟಿ ಇ ಟಿ ಪಠ್ಯಕ್ರಮವನ್ನು ನಾನು ಶೇರ್ ಮಾಡಿದ್ದೀನಿ. ದಯವಿಟ್ಟು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಬರೆದಿಟ್ಕೊಳ್ಳಿ. ಸೊ ನಂತರ ಈ ಪಠ್ಯಕ್ರಮದಲ್ಲಿ ಗಮನಿಸಬೇಕಾದ ವಿಷಯವನ್ನು ನಾವು ನೋಡೋಣ. ಈ ಪಠ್ಯಕ್ರಮದಲ್ಲಿ ಮೊದಲು ಗಮನಿಸಬೇಕಾದ ವಿಷಯ ಕನ್ನಡ. ಈ ಕನ್ನಡವನ್ನು ಗಮನಿಸುವುದಕ್ಕಿಂತ ಪ್ರಶ್ನೆ ಪತ್ರಿಕೆಯಲ್ಲಿ ಏನನ್ನು ಒಳಗೊಂಡಿದೆ ಮೊದಲು ಗಮನಿಸೋಣ. ಕರ್ನಾಟಕ ಟಿ ಇ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಗಮನಿಸಿದಾಗ ನಮಗೆ ಸಿಗ್ತಕ್ಕಂಥ ವಿಷಯಗಳು 5 ವಿಭಾಗಗಳಾಗಿ ಸಿಗ್ತವೆ. ಒಂದು, ಕನ್ನಡ ವಿಷಯವನ್ನು ಗಮನಿಸಿದಾಗ ನಮಗೆ 30 ಅಂಕಗಳು. ಇಂಗ್ಲೀಷ್ ವಿಷಯವನ್ನು ಗಮನಿಸಿದಾಗ 30 ಅಂಕಗಳು. CDP ಸೈಕಾಲಜಿಯನ್ನು ಗಮನಿಸಿದಾಗ 30 ಅಂಕಗಳು. ಆರ್ಟ್ಸ್ ವಿಭಾಗದಲ್ಲಿ ಟೋಟಲ್ 60 ಅಂಕಗಳು. ಸೈನ್ಸ್ ವಿಭಾಗದಲ್ಲಿ ಸೈನ್ಸು ಮತ್ತು ಮ್ಯಾಥ್ಸ್ ವಿಭಾಗದಲ್ಲಿ 60 ಅಂಕಗಳನ್ನು ನಾವು ಗಮನಿಸಬಹುದು. ನಂತರ ಟೋಟಲ್ ಆಗಿರ್ತಕ್ಕಂಥ ಅಂಕಗಳು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಇದರಲ್ಲಿ ನಾವು ಫಸ್ಟ್ ಲ್ಯಾಂಗ್ವೇಜ್ ನಾವು ಯಾವುದನ್ನು ಆಯ್ಕೆ ಮಾಡ್ಕೊಂಡಿರ್ತೀವಿ ಅದನ್ನು ನಮಗೆ ಕನ್ನಡವನ್ನು ಆಯ್ಕೆ ಮಾಡಿಕೊಂಡ್ರೆ, ಇದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಆಯ್ಕೆ ಮಾಡಿಕೊಂಡ್ರೆ ಅಂದರೆ ಕನ್ನಡ ನಮಗೆ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಜಾಸ್ತಿ ಆಗ್ತದೆ. ಎದಕ್ಕಿಂತ ಈ ಸೆಕೆಂಡ್ ಲ್ಯಾಂಗ್ವೇಜ್ ಸ್ವಲ್ಪ ಈಸಿ ಆಗ್ತದೆ. ನೆನ್ಪಿಟ್ಕೊಳ್ಳಿ, ಕನ್ನಡ ಸ್ವಲ್ಪ ಇಂಗ್ಲೀಷ್ಗಿಂತ ಡಿಫಿಕಲ್ಟ್ ಆಗ್ತದೆ. ನಾವು ಕನ್ನಡ ಭಾಷೆಯನ್ನು ಮೊದಲ ಭಾಷೆಯನ್ನಾಗಿ ಆಯ್ಕೆ ಮಾಡಿಕೊಂಡ್ರೆ, ಫಸ್ಟ್ ಲ್ಯಾಂಗ್ವೇಜನ್ನು ಯಾರು ಆಯ್ಕೆ ಮಾಡ್ಕೊಂಡಿರ್ತಾರೆ, ಫಸ್ಟ್ ಲ್ಯಾಂಗ್ವೇಜ್ ಕಂಪೇರ್ ಟು ಸೆಕೆಂಡ್ ಲ್ಯಾಂಗ್ವೇಜ್ಗಿಂತ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗ್ತದೆ. ಅದರಿಂದ ನೀವು ಕನ್ಸರ್ನ್ ಮಾಡಿಕೊಂಡು ಕನ್ನಡದ ಮೇಲೆ ನೀವು ತುಂಬ ಮಹತ್ವವನ್ನು ಕೊಡಬೇಕು. ಸೊ ಕನ್ನಡ ವಿಷಯದಲ್ಲಿ 30 ಅಂಕಗಳನ್ನು ನಾವು ಕಾಣ್ಬೋದು. ಇದು ನಮ್ಮ ಅರ್ಹತೆಗೆ, ನಾವೇನು ಟಿ ಇ ಟಿ ಅರ್ಹತೆ ಪಡಲಿಕ್ಕೆ ತುಂಬ ಮಹತ್ವದ ಪಾತ್ರವನ್ನು ವಹಿಸ್ತದೆ. ನಾವು ಅರ್ಹತೆ ಪಡೆದುಕೊಳ್ಳುವಲ್ಲಿ ಮಹತ್ವದ ವಿಷಯವೇ ಅದುವೇ ನಮ್ಮ ಕನ್ನಡ ಅಂತ ಹೇಳ್ಬೋದು. ಸೊ ಈ ಕನ್ನಡ ಪ್ರಶ್ನೆಗಳ ಸ್ವರೂಪ ಹೆಂಗಿದೆ, ಪತ್ರಿಕೆ 2ರಲ್ಲಿ ಗಮನಿಸಿದಾಗ ಕನ್ನಡದ ಪ್ರಶ್ನೆಗಳ ಸ್ವರೂಪ ಯಾವ ರೀತಿಯಾಗಿ ನಾವು ನೋಡ್ಬೋದು. ಒಂದು, ಗದ್ಯ ಮತ್ತು ಪದ್ಯ, ಇವುಗಳಿಗೆ 10 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ನಂತರ ವ್ಯಾಕರಣ ವಿಭಾಗದಲ್ಲಿ ನೋಡಿದರೆ 10 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ನಂತರ ಬೋಧನಾ ವಿಧಾನ, ಪೆಡಗಾಗಿ ಅಂತ ಏನು ಕರಿತೀವಿ, ಇಲ್ಲಿ 10 ಅಂಕಗಳು. ಟೋಟಲ್ ಇರತಕ್ಕಂಥ ಕನ್ನಡದಲ್ಲಿ 30 ಅಂಕಗಳಿಗೆ ಕನ್ನಡ ವಿಭಾಗ ನಿಗದಿಪಡಿಸಲಾಗಿದೆ. ಇದು ತುಂಬ ಮಹತ್ವದ ವಿಷಯ. ಕಾರಣ ಏನಂತಂದರೆ, ನೀವು ಮುಂದೇನಾದರೂ ಟಿ ಇ ಟಿ ಕ್ಲಿಯರ್ ಆಯಿತು, ನಾನು ಸಿ ಇ ಟಿ ಪ್ರಿಪೇರ್ ಆಗ್ತಾಯಿದ್ದೀನಿ ಅಂತಂದರೆ, ಮೊದಲ ಪತ್ರಿಕೆ 1ರಲ್ಲಿ 25 ಅಂಕಗಳು ಕನ್ನಡದ ಮೇಲೆ ಇರುತ್ತವೆ. ಕನ್ನಡದ ಮೇಲೆ 25 ಅಂಕಗಳು. ಪತ್ರಿಕೆ 1, ಪತ್ರಿಕೆ 3ರಲ್ಲಿ 100 ಅಂಕಗಳು ಕನ್ನಡ ವಿಷಯವನ್ನು ಒಳಗೊಂಡಿರುತ್ತದೆ. ಟೋಟಲ್ 125 ನಮ್ಮ ಸಿ ಇ ಟಿಗೆ ತುಂಬ ಮಹತ್ವವನ್ನು ಈ ಒಂದು ವಿಷಯ ಪಡೆದುಕೊಳ್ತದೆ ಎಂದು ಹೇಳಬಹುದು. ಇದು ಕನ್ನಡ ವಿಷಯದಲ್ಲಿ ಪ್ರಶ್ನೆಗಳ ಸ್ವರೂಪ ಈ ರೀತಿ ಆದರೆ, ಸಿಲೆಬಸ್ನಲ್ಲಿ ನಾವು ಕನ್ನಡವನ್ನು ಗಮನಿಸ್ಬೋದು. ಕನ್ನಡ ಸಿಲೆಬಸ್ನಲ್ಲಿ ಕನ್ನಡದ ಭಾಷೆಯ ಉಗಮ, ಬೆಳವಣಿಗೆ ಹಂತಗಳು. ಸೊ ನೋಡಿಲಿ, ಕನ್ನಡದ ಭಾಷೆ ಅಂತ ಏನು ಬಂದದಲ್ಲ, ಆ ಬಳಿಕ ಸಾಹಿತ್ಯ ಮತ್ತು ವ್ಯಾಕರಣ ಇವುಗಳನ್ನು ಗಮನಿಸಬೇಕು. ಕನ್ನಡದ ಭಾಷೆ ಮತ್ತು ಉಗಮ, ಬೆಳವಣಿಗೆ ಹಂತಗಳು, ಕನ್ನಡದ ಸಾಹಿತ್ಯದ ಚರಿತ್ರೆ, ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ, ಇವು ಕನ್ನಡದ ವರ್ಣಮಾಲೆ, ಇದು ವ್ಯಾಕರಣ ಭಾಗ ಇದು. ಸೊ ಕನ್ನಡದ ವರ್ಣಮಾಲೆಗಳು, ಸಂಯುಕ್ತಾಕ್ಷರಗಳು, ಗುಣಿತಾಕ್ಷರಗಳು, ನಾಮಪದ ಆಗಿರ್ಬೋದು, ಕ್ರಿಯಾಪದ ಆಗಿರ್ಬೋದು, ಸಂಧಿ, ಸಮಾಸ, ಕೃದಂತ, ತದ್ದಿತಾಂತ, ಅವ್ಯಯ, ದ್ವಿರುಕ್ತಿ, ಜೋಡಿ ನುಡಿ, ಪಡೆನುಡಿ, ನುಡಿಗಟ್ಟು, ಪದಗಳ ಅರ್ಥ, ಲೇಖನ ಚಿಹ್ನೆಗಳು, ವಾಕ್ಯಗಳು ಮತ್ತು ವಾಕ್ಯಗಳ ಪ್ರಕಾರಗಳು, ಪತ್ರಲೇಖನ, ಲಿಂಗ, ವಚನ, ವಿಭಕ್ತಿ ಮತ್ತು ವಿಭಕ್ತಿ ಪ್ರತ್ಯಯಗಳು, ಸಮಾನಾರ್ಥಕ ಪದಗಳು ಮತ್ತು ನಾನಾರ್ಥಕ ಪದಗಳು ಮತ್ತು ವಿರುದ್ಧಾರ್ಥಕ ಪದಗಳು, ತತ್ಸಮ ಮತ್ತು ತದ್ಭವಗಳು, ಅಲಂಕಾರಗಳು ಮತ್ತು ಛಂದಸ್ಸು, ಇದೆಲ್ಲ ವ್ಯಾಕರಣ ಭಾಗ.
10 ಅಂಕಗಳಿಗೆ ನಿಗದಿಯಾಗಿರುತ್ತದೆ. ಸೊ ನಂತರ ಕನ್ನಡದ ಬೋಧನಾ ವಿಧಾನ ಅಥವಾ ಬೋಧನಾಶಾಸ್ತ್ರ ಪೆಡಗಾಗಿ ಅಂತ ಏನು ಕರಿತೀವಲ್ಲ, ಇದು ಕೂಡ 10 ಮಾರ್ಕ್ಸಿಗೆ ನಿಗದಿಯಾಗಿರುತ್ತದೆ. ಕನ್ನಡದ ಬೋಧನೆಯ ಮೌಲ್ಯ ಮತ್ತು ಉದ್ದೇಶಗಳು, ಭಾಷೆ ಮತ್ತು ವಿವಿಧ ಭಾಷಾ ಸಾಹಿತ್ಯ ಪ್ರಕಾರದ ಬೋಧನಾ ತಂತ್ರಗಳು, ಕನ್ನಡದ ಭಾಷೆ ಮತ್ತು ಸಾಹಿತ್ಯ ಬೋಧನೆಯ ಯೋಜನೆಗಳು, ಭಾಷಾ ಕೌಶಲ್ಯಗಳು ಮತ್ತು ಕೌಶಲ್ಯಗಳ ಬೋಧನೆಗಳು, ಬೋಧನಾ ಸಂಪನ್ಮೂಲಗಳು, ಭಾಷಾ ಕಲಿಕೆಯ ಮೌಲ್ಯಮಾಪನ, ಕನ್ನಡ ಭಾಷಾ ಬೋಧಕನ ಸಾಮಾನ್ಯ ಮತ್ತು ಶೈಕ್ಷಣಿಕ ಮತ್ತು ವೃತ್ತಿ ಅರ್ಹತೆಗಳು, ಮಾತೃಭಾಷಾ ಬೋಧನದ ಪದ್ಧತಿಗಳು, ಕ್ರಿಯಾ ಸಂಶೋಧನೆ, ಆ್ಯಕ್ಷನ್ ರಿಸರ್ಚ್ ಅಂತ ಏನು ಕರಿತೀವಲ್ಲ, ಇವೆಲ್ಲ ಕೂಡಿ ನಮಗೆ 10 ಅಂಕಗಳಿಗೆ ನಿಗದಿಯಾಗಿರುತ್ತದೆ. ಸೊ ಒಂದನೇದ್ದು ಕನ್ನಡದ ಭಾಷೆ, ಸಾಹಿತ್ಯ, ವ್ಯಾಕರಣ. ಕನ್ನಡದ ಭಾಷೆ ಮತ್ತು ಸಾಹಿತ್ಯ ಅಂತಂದರೆ ಗದ್ಯ ಮತ್ತು ಪದ್ಯ, ಗದ್ಯ ಮತ್ತು ಪದ್ಯ ಇವುಗಳ ಮೇಲೆ ಪ್ಯಾಸೇಜನ್ನು ಕೊಡ್ತಾನೆ. ವಾಕ್ಯಾವಳಿ ಅಂತ ಏನು ಕರಿತೀವಲ್ಲ ಅವುಗಳನ್ನು ಕೊಡ್ತಾನೆ. ಅವುಗಳು ಅಲ್ಲೇ ಇರ್ತಕ್ಕಂಥ ವಾಕ್ಯಾವಳಿಗಳನ್ನು ನೋಡಿಕೊಂಡು ನಂತರ ನಾವೇನು ಮಾಡಬೇಕು, ಸರಿಯಾದ ಓದಿಕೊಂಡು ಗ್ರಾಸ್ಪಿಂಗ್ ಮಾಡಿಕೊಂಡು ಅವುಗಳಿಗೆ ಉತ್ತರವನ್ನು ನಾವು ನೀಡಿದ್ದೇ ಆದರೆ ಸರಿಯಾಗಿ ಮಾರ್ಕ್ಸನ್ನು ಪಡೆದುಕೊಳ್ಳಬಹುದು. ಈ ಒಂದು ಪತ್ರಿಕೆಯಲ್ಲಿ ನೀವು ಈ ವಿಭಾಗದಲ್ಲಿ ಈ ಕನಿಷ್ಠ ಏನೂ ಇಲ್ಲ ಅಂತಂದರೆ ನಿಮಗೆ 28 ಅಂಕಗಳನ್ನು ಪಡೆದುಕೊಳ್ಳುವ ಸಾಮರ್ಥ್ಯ ನೀವು ಬೆಳೆಸ್ಕೊಳ್ಬೇಕು. ಅಂದರೆ ಮಾತ್ರ ನಾವು 120+ ಮಾಡಬಹುದು. ಇನ್ನು ಈ ಒಂದು ಕನ್ನಡ ವಿಷಯವನ್ನು ಹೆಂಗೆ ಓದಬೇಕು, ಏನನ್ನು ಓದಬೇಕು, ಇದಕ್ಕೆ ಪಠ್ಯಕ್ರಮ, ಸರ್ಕಾರದ ಪಠ್ಯಕ್ರಮ ಏನಿದೆ, ಸರ್ಕಾರ ಇಷ್ಟೆಲ್ಲ ರೆಫರೆನ್ಸ್ ಬುಕ್ಗಳನ್ನು ಕೊಡ್ತಾ ಇದೆ. ಸೊ ಇವುಗಳಲ್ಲಿ ನಾವು ಯಾವುದನ್ನಾದರೂ ಒಂದನ್ನು ಸರಿಯಾಗಿ ಓದ್ಕೋಬೇಕು, ಅಥವಾ 2 ಬಿಟ್ಟು 3 ನಾವು ಸರಿಯಾದ ರೀತಿಯಲ್ಲಿ ನಾನು ನಿಮಗೆ ರೆಫರ್ ಮಾಡ್ತಕ್ಕಂಥದ್ದು ಕರ್ನಾಟಕ ಕನ್ನಡ ವ್ಯಾಕರಣ ದರ್ಪಣ, ಕನ್ನಡ ವ್ಯಾಕರಣ ದರ್ಪಣ, ಕನ್ನಡ ಸಾಹಿತ್ಯ ಪರಿಷತ್ 2019ರಲ್ಲಿ ಒಂದು ಬುಕ್ ಬಿಡುಗಡೆ ಮಾಡಿದೆ. ಅದು ಕೂಡ ನನ್ನ ಹತ್ರ ಇದೆ. ನಿಮಗೆ ಯಾರಿಗಾದರೂ ಬೇಕಾದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಕನ್ನಡ ವ್ಯಾಕರಣ ದರ್ಪಣ ಅಂತಿದೆಯಲ್ಲ, ಇದು ಅತ್ಯುತ್ತಮವಾಗಿರ್ತಕ್ಕಂಥ ಬುಕ್ಕು. ನಂತರ ನೀವು ಮುಂದೆ CETಗೆ ಪ್ರಿಪೇರ್ ಆಗಬೇಕಂದ್ರೆ ಇದು ಒಂದು PDF ಮತ್ತು ಇದು ಒಂದು PDF, ಜಸ್ಟ್ ರೆಫರೆನ್ಸ್ಗೋಸ್ಕರ ಇದು ಒಂದು PDF. ಪದಾರ್ಥಿಗಳೇ, ತಮಗೇನಾದರೂ ಕನ್ನಡ ವಿಭಾಗದಲ್ಲಿ ಹೆಚ್ಚಿನ ಅಂಕಗಳು CET ಮತ್ತು TETಯಲ್ಲಿ ನೀವೇನಾದರೂ ಪಡೆದುಕೊಳ್ಬೇಕಂತಂದರೆ ಒಂದು ಬುಕ್ಕು ಮತ್ತು 3 PDF ನಿಮಗೆ ಏನಾದರೂ ಬೇಕಾದರೆ ನನ್ನ ವೈಯಕ್ತಿಕವಾಗಿ ನಿಮಗೆ ಈ ಗ್ರೂಪಿನಲ್ಲಿ ನನ್ನ ವೈಯಕ್ತಿಕ ನಂಬರ್ ಸಿಗುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡಿ ಅದನ್ನು ತರಿಸ್ಕೊಳ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋನಲ್ಲಿ ಮತ್ತಷ್ಟು ವಿಷಯಗಳನ್ನು ಚರ್ಚೆ ಮಾಡೋಣ ಎನ್ನುತ್ತಾ ಧನ್ಯವಾದಗಳು.